ಮೊದಲನೇದಾಗಿ ಬೆಳಗ್ಗೆಯಿಂದ ನಾನೆಲ್ಲೂ ಮೀಡಿಯಾಗೆ 6 ತಿಂಗಳಿಂದ ಮೀಡಿಯಾಗೆ ಮಾತಾಡ್ತಾ ಇಲ್ಲ, ಯಾರಿಗೂ ಮಾತಾಡ್ತಾ ಇಲ್ಲ, ಇವಾಗಲೂ ಮಾತಾಡೋದಿಲ್ಲ. ಇವತ್ತು ಜೂನ್ 11ನೇ ತಾರೀಕು ನನ್ನ ಹುಟ್ಟಿದಬ್ಬ. ಪ್ರತಿಯೊಂದು ವರ್ಷವೂ ನಾನು ಎಲ್ಲಾದರೂ ಒಂದು ಗೋಶಾಲೆ, ಇಲ್ಲ ಒಂದು ಅನಾಥಾಶ್ರಮ, ಇಲ್ಲಾಂದ್ರೆ ಒಂದು ದೇವಸ್ಥಾನದಲ್ಲಿ, ಇಲ್ಲ ನಾನು ಪರ್ಸ್ನಲಾಗಿ ಎಲ್ಲಾದರೂ ಒಂದು ರೆಸಾರ್ಟಲ್ಲಿ ಹೋಗಿ ನಾನು ಫ್ಯಾಮಿಲಿ ಜೊತೆ ಎಲ್ಲ ಆಚರಣೆ ಮಾಡ್ಕೊಳ್ತಾ ಇದ್ದೆ. ಮೊದಲು ಮಾಡ್ಕೊಳ್ತಾ ಇದ್ದೆ, ಆಮೇಲೆ ಬಿಟ್ಟೆ. ಒಂದೇ 1-2 ವರ್ಷ. ಇದು ಜನಗಳದ್ದು ಒತ್ತಡ ಇರೋದ್ರಿಂದ ಏನಾಗುತ್ತೆ ಅಂದರೆ, 1 ವರ್ಷ ಫ್ಯಾಮಿಲಿ ಜೊತೆ, 1 ವರ್ಷ ನಮ್ಮ ಕಾನ್ಸ್ಟೆನ್ಸಿ, ನಮ್ಮ ಕಾನ್ಸ್ಟೆನ್ಸಿ ಅಂದರೆ 2 ನನಗೆ, ಮುಳಬಾಗ್ಲು, ಕೋಲಾರ 2 ಕಾನ್ಸ್ಟೆನ್ಸಿ. ಯಾಕಂದರೆ 2 ಜಾಗದಲ್ಲಿ MLA ಆಗಿರೋದು ನಾನು. ಮುಳಬಾಗ್ನಲ್ಲಿ MLA ಆಗಿದ್ದೆ, ಈಗ ಕೋಲಾರಲ್ಲಿ MLA ಆಗಿದ್ದೀನಿ. ಈಗ 2 ಜನನೂ ನನಗೆ ಇದಿರೋದ್ರಿಂದ ಈ ಸಲ ಬೆಳಗ್ಗೆ ರಾತ್ರಿ ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಇವಾಗವರೆಗೂ ಬರ್ತೀರಿ ಆಚರಣೆ ಮಾಡಿ. ನಿನ್ನೆ ಸಾಯಂಕಾಲ, ನಿನ್ನೆ 10 ತಾರೀಕು, ನಿನ್ನೆಯಿಂದ ನಾನು ಆಚರಣೆ ಮಾಡ್ತಾ ಇದ್ದೀನಿ. ಇವತ್ತು ಕೋಲಾರಲ್ಲ ಮುಗಿಸ್ಕೊಂಡೆ, ಮುಳಬಾಗಿಲಿಗೆ ಬಂದೆ, ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ನಮ್ಮ ಅಂಜು ಬಾಸ್ ಹುಟ್ಟಿರೋದು ಅಲ್ಲೇ, ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಹುಟ್ಟಿರೋದು. ಅದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮುಳಬಾಗಿಲು ತಾಲೂಕು ಜನಕ್ಕೆ, ಕೋಲಾರ ಜನಕ್ಕೆ, ಕೋಲಾರ ಜಿಲ್ಲೆಯ ಜನಕ್ಕೆ, ನಮ್ಮ ಲೀಡರ್ಸ್ ಎಲ್ಲರಿಗೂ, ಮುಖ್ಯವಾಗಿ ಎಲ್ಲ ನಮ್ಮ ನಾಯಕರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನನಗೂ ಇಂಕ್ಲೂಡ್ ಸೇರಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅಂಜು ತುಂಬ ಆತ್ಮೀಯತೆ, ತುಂಬ ವಿಶ್ವಾಸದಿಂದ ಇವತ್ತು ನನ್ನ ಮನೆಯಲ್ಲಿ ಗೆಸ್ಟ್ ಹೌಸ್ ಆಗಿ ನಮ್ಮ ಲೀಡರ್ಸ್ನ ಎಲ್ಲರೂ ಸೇರ್ತೀವಿ, ನೀವು ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಮುಖ್ಯವಾಗಿ ನಮ್ಮ ಅಂಜು ಬಾಸ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೂ ದೇವರು ಒಳ್ಳೆಯದು ಮಾಡಲಿ, ಆಯುಷು, ಆರೋಗ್ಯ, ಐಶ್ವರ್ಯ ದೇವರು ಎಲ್ಲ ಶಕ್ತಿಯೂ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಅವ್ರಿಗೆ ಏನು ಶಕ್ತಿ ಬೇಕೋ ತುಂಬುವುದಕ್ಕೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣವರು, ಇನ್ನೊಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮಗೆ ಆದಿನಾರಾಯಣನವರು, ನಮ್ಮ ಲೀಡರ್ಸ್ ಎಲ್ಲರೂ ಇದ್ದಾರೆ. ಇಲ್ಲಿ ಈ ಭಾಗದ ಲೀಡರ್ಸ್ ಎಲ್ಲರೂ ಇದ್ದಾರೆ. ಈ ಭಾಗದ ಲೀಡರ್ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಇದ್ದಾರೆ, ಸುಬ್ಬಣ್ಣ ಇದ್ದಾರೆ, ನಮ್ಮ ರೆಡ್ಡಿ ಇದ್ದಾರೆ, ಎಲ್ಲರೂ ನಮ್ಮ ಲೀಡರ್ಸ್ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ನಗರಸಭೆ ಸದಸ್ಯ ನಮ್ಮ ಜಬೀವುಲ್ಲಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಏನಂದರೆ ಇದೆಲ್ಲ ಒಂದು ವಿಶ್ವಾಸ, ಇದೆಲ್ಲ ಒಂದು ಪ್ರೀತಿ, ಇದೆಲ್ಲ ನಮ್ಮೆಲ್ಲರ ಮೇಲೆ ಏನಂತ ಹೇಳಿದ್ರೆ, ನನ್ನನ್ನು ಇಲ್ಲಿ ಕರೆದಾಗ ನನ್ನನ್ನು 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಲೇಟ್ ಆಯಿತು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಲೇಟ್ ಹಾಕ್ಕೊಂಡು ಬಂತು, ಅವರು ಲೇಟಾಗಿ ಬಂದಿದ್ದೀನಿ. ಆದ್ರೂ ಏನಂದರೆ ಜನ ಕೇಳೋದು ಏನು ಕೇಳ್ತಾ ಇದ್ದಾರೆ, ನನ್ನನ್ನು ಕೇಳೋದು ಅಷ್ಟೇ. ಇವಾಗ ಇಲ್ಲಿ ನಮ್ಮ ಅಂಜು ಬಾಸನ್ ಕೇಳೋದು ಅಷ್ಟೇ. ಆಮೇಲೆ ನಮ್ಮ ರಮೇಶನ ಎಲ್ಲೋದ್ರು, ರಮೇಶನಲ್ಲಿ ನಮ್ಮನ್ನೆಲ್ಲ ಏನು ಕೇಳ್ತಾರೆ ಅಂದರೆ ಜನ, ನೀವು ಅಷ್ಟೇ, ಇವರು ಅಷ್ಟೇ, ಎಲ್ಲರೂ ಏನು ಕೇಳ್ತಾರೆ ಅಂದರೆ ಪ್ರೀತಿ ಕೇಳ್ತೀರ. ಪ್ರೀತಿಯಿಂದ ಮಾತಾಡಿ, ಪ್ರೀತಿಯಿಂದ ಗೌರವದಿಂದ ಮಾತಾಡಿ, ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿದ್ರೆ ಜನ ಕೇಳೋದು. ಆದರೆ ನಮ್ಮನ್ನೇನು ಆಸ್ತಿ ಕೇಳಲ್ಲ, ಅಂತಸ್ತು ಕೇಳಲ್ಲ, ಏನೂ ಕೇಳಲ್ಲ ಯಾರು ನಮ್ಮನ್ನು. ನಿನ್ನ ಆಸ್ತಿ ಬರ್ಕೊಡು, ಮನೆ ಬರ್ಕೊಡು, ನಿನ್ನ ಜಮೀನು ಬರ್ಕೊಡು ಅಂತ ಯಾರೂ ಕೇಳೋದಿಲ್ಲ. ಪ್ರೀತಿ ಕೇಳ್ತಾರೆ. ಪ್ರೀತಿ ಕೊಡದೇ ಇರುವಂಥವ್ರು ಮೂರ್ಖರಾಗ್ತಾರೆ. ಅದರಿಂದ ಜನ ಆಸೆ ಪಟ್ಟಾಗ ಪ್ರೀತಿ ಕೊಡುವ ಜವಾಬ್ದಾರಿ. ಅದರಿಂದ ನಮ್ಮ ಅಂಜು ಬಾಸು ಆ್ಯಂಡ್ ಅವ್ರ ಟೀಮ್ ಏನಿದೆ ಇಲ್ಲಿ, ಆ ಟೀಮ್ ಇವತ್ತು ಕರೆದಿದ್ರು. ಅದಕ್ಕೋಸ್ಕರ ಬಂದು ಅವನ್ನೆಲ್ಲ ಮಾತಾಡಿ ನನ್ನ ಹುಟ್ಟುಹಬ್ಬವನ್ನು ನನ್ನ ಮನಸ್ಸು ತೃಪ್ತಿಯಾಗಿ ಇವತ್ತು ಆಚರಣೆ ಮಾಡ್ಕೊಂಡು, ಅದಕ್ಕೆ ನಾನು ಎಲ್ಲರಿಗೂ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನಣ್ಣ ಅವ್ರಿಗೂ, ಅದೇ ರೀತಿ ನಮ್ಮ ಅರ್ಜುನ್ ರೆಡ್ಡಿ ಅವ್ರಿಗೂ, ನಮ್ಮ ಸುಬ್ಬರೆಡ್ಡಿ ಅವ್ರಿಗೂ, ನಮ್ಮ ಕೌನ್ಸಿಲರ್ ಆದಂಥ ಜಬೀವುಲ್ಲಾಗೂ, ಆಮೇಲೆ ಮುಖ್ಯವಾಗಿ ನಮ್ಮೆಲ್ಲರಿಗೂ ಇಲ್ಲಿ ಇವತ್ತು ಇದೆಲ್ಲ ಅರೇಂಜ್ ಮಾಡಿ, ಊಟ ಅರೇಂಜ್ ಮಾಡಿ, ಇದೆಲ್ಲ ಅರೇಂಜ್ ಮಾಡಿರುವಂಥ ನಮ್ಮ ಅಂಜು ಬಾಸ್, ನಮ್ಮ ಸ್ನೇಹಿತರು, ನಮ್ಮ ಲೆಕ್ಕ ಮಾಡಿದ್ರೆ ನಮ್ಮ ಅಜ್ಜಿ ಅತ್ತೆ ಮಗ, ನಮ್ಮ ಸಂಬಂಧ. ಅದರಿಂದ ಅವ್ರಿಗೂ ನಾನು ಧನ್ಯವಾದ ತಿಳಿಸಿ, ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದೆ ಈ ಜಾಗದಲ್ಲಿ ನಮ್ಮ ಅಂಜು ಬಾಸ್ ಇನ್ನೂ ಒಂದ್ಸಲ ಧನ್ಯವಾದ.